ಒಬ್ಬ ಎ.ಕೆ.ಎಂ. ಅಶ್ರಫ್ ಅಂತಕ್ಕಂಥ ವ್ಯಕ್ತಿ ಮತ್ತು ಕೆ ಸುರೇಂದ್ರನ ನಡುವೆ ಒಂದು ಚರ್ಚೆ ನಡೀತಾ ಇದೆ. ನಾನು ಆತನ ಚುನಾವಣಾ ಅಫಿಡವಿಟ್ ನೋಡಿದೆ. 245 ಕ್ರಿಮಿನಲ್ ಕೇಸ್, 245 ಕ್ರಿಮಿನಲ್ ಕೇಸ್ ಹಾಕಿಸಿಕೊಂಡವನು ಕ್ರಿಮಿನಲ್ಲೇ ಆಗಿರಬೇಕು ಹೊರತು ಆತ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷದ ಸಂಗತಿ ಹೇಳ್ತೇನೆ, ಎ.ಕೆ.ಎಂ. ಅಶ್ರಫ್ ಮೇಲೂ ಕೆಲವು ಕೇಸ್ ಬಿದ್ದಿದೆ. ಯಾವ ಕಾರಣಕ್ಕಾಗಿ? ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ರಮವಾಗಿ ಕುಂಬಳೆಯಲ್ಲಿ ಟೋಲ್ ಅನ್ನು ಹಾಕಿದ್ರೆ ಆ ಟೋಲ್ ಅನ್ನ ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದ ಜನರಿಗಾಗಿ ತೆರವು ಮಾಡುವ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಎ.ಕೆ.ಎಂ. ಅಶ್ರಫ್ ಮೇಲೆ ಪ್ರಕರಣ ದಾಖಲಾಗಿದೆ. ಅರೆ, ನನ್ನೂರಿನಲ್ಲಿ ಭೂಕುಸಿತ ಆಗುತ್ತೆ, ಕಾರವಾರದಲ್ಲಿ ಬೋಸರಾಜ್ ಸರ್. ಈ ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದ ಒಬ್ಬ ಸಾಮಾನ್ಯ ಚಾಲಕ ಅರ್ಜುನ್ ಎನ್ನುವ ಯುವಕ ಆ ಮಣ್ಣಿನಲ್ಲಿ ಸಿಲುಕಿದ್ರೆ ಈ ಮನುಷ್ಯ ನನ್ನೂರಿನ ತಾಯಿಯ ಮಗ, ಅವರ ದುಃಖವನ್ನು ಭರಿಸಬೇಕು ಅನ್ನೋ ಕಾರಣಕ್ಕಾಗಿ ಎ.ಕೆ.ಎಂ. ಅಶ್ರಫ್ ಬಂದು ಅಲ್ಲಿ ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪ್ ಮಾಡಿ ಆ ಯುವಕನ ಜೀವವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ, ಆ ಹೆಣವನ್ನು ಬಂದು ಆ ತಾಯಿಗೆ ಕೊಡ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಆ ಹುಡುಗನ ತಾಯಿ ಚುನಾವಣೆಯ ಡೆಪಾಸಿಟ್ ಕಟ್ಟಲಿಕ್ಕೆ ನಮ್ಮ ಅಭ್ಯರ್ಥಿ ಎ.ಕೆ.ಎಂ. ಅಶ್ರಫ್ನಿಗೆ ಕೊಡ್ತಾರೆ. ಯಾಕೆಂದ್ರೆ ಎ.ಕೆ.ಎಂ. ಅಶ್ರಫ್ ಈಗ ಅವರ ಮನೆಯ ಮಗನಾಗಿದ್ದಾನೆ. ಮತ್ತೆ ಕೆಲವರು ಬಂದಿದ್ದಾರಂತೆ, ನನ್ನ ಸ್ನೇಹಿತರು ಹೇಳಿದ್ರು. ಅವರು ಬಂದವರು ಯಾರು ಅಂತಂದ್ರೆ ಉಡುಪಿ ಮಂಗಳೂರಿನ ನಳಿನ್ ಕುಮಾರ್, ಬೆಳ್ತಂಗಡಿಯ ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ಇವರೆಲ್ಲ ಬರ್ತಿದ್ದಾರಂತೆ. ಬಂದವರು ಹೇಳ್ತಾ ಇದ್ದಾರಂತೆ ಅದೇನು ಅಂದ್ರೆ ಮಂಜೇಶ್ವರವನ್ನ ನಾನು ಮಂಗಳೂರು ಮಾಡ್ತೇವೆ ಅಂತೇಳಿ. ಆದ್ರೆ ಮಂಜೇಶ್ವರದ ಜನ ಹೇಳ್ತಿದ್ದಾರೆ, ನಮಗೆ ಹೇಗೆ ಮಂಗಳೂರು ನೀವು ಅಧಿಕಾರಕ್ಕೆ ಬರುವ ಮುಂಚೆ ನೆಮ್ಮದಿಯ, ಪ್ರೀತಿಯ, ಸಮತೆ ಮತ್ತು ಮಮತೆಯ ನಾಡಾಗಿತ್ತೋ ಅದೇ ರೀತಿಯಾದ ನಾಡು ಮಂಜೇಶ್ವರ ಆಗಿ ಉಳಿಬೇಕು ಹೊರತು ನೀವು ಮಂಗಳೂರಿನಲ್ಲಿ ವಾರಂಪ್ರತಿ ಗಲಾಟೆ ಎಬ್ಬಿಸುವುದು, ಹೊಡೆದಾಟ ಮಾಡುವುದು, ವಿಧಾನಸಭೆಯಲ್ಲಿ ಹೋಗಿ ಜನರ ಸಮಸ್ಯೆಯ ಬಗ್ಗೆ ಮಾತಾಡಿ ಅಂದ್ರೆ ಆ ಹರೀಶ್ ಪೂಂಜೆ ಹೇಳ್ತಾನೆ ನಾನು ಕೋವಿ ತಕೊಂಡು ಹೋಗ್ತೇನೆ ಅಂತ ಹೇಳಿ ಅಂತ.